ಕೆಲವು ಗಂಟೆಗಳಲ್ಲಿ ನಾನೀಗ ಬ್ಯಾಂಗ್ಳೂರ್ ಬಿಡ್ತಾ ಇದ್ದೀನಿ. ಇಲ್ಲಿಗೆ ಗೆಸ್ ಮಾಡಿ, ಏನು ಗೆಸ್ ಮಾಡೋದು? ಫೋನಲ್ಲಿ ನೋಡಿದಾಗ ನಿಮಗೆ ಗೊತ್ತಾಗಿರುತ್ತೆ. ದುಬಾಯ್ ಸ್ವೀಟ್ಸ್ ಎಲ್ಲ ಪ್ಯಾಕ್ ಆಗಿದೆ. ಸ್ವೀಟ್ ಮತ್ತು ಫ್ರೆಂಡಿಗೆ ಚುಂಗಮ್ ಬೇಕು ಅಂದಿದ್ದ. ನಂದು ಲಗೇಜ್ ರೆಡಿಯಾಗಿದೆ. ಸ್ವಲ್ಪ ಈ ಬ್ಯಾಗಿಗೆ ಸ್ವಲ್ಪ ಐಟಮ್ಸ್ ಇಟ್ಕೊಂಡ್ರೆ ಅದು ರೆಡಿ ಆಗುತ್ತೆ, ಹೊರಡೋದೆ. ಮತ್ತು ನಾನು ಡ್ರಾಯಿಂಗ್ ಬುಕ್ ತಗೊಂಡಿದ್ದೀನಿ ಹೊಸದು. ಡಾಕ್ಯುಮೆಂಟ್ ಎಲ್ಲ ರೆಡಿಯಾಗಿದೆ. ಏನೆಲ್ಲ ಹೋಗೋಕ್ಕೆ ಏನೆಲ್ಲ ಬೇಕೋ ಎಲ್ಲ ರೆಡಿ. ಇನ್ನು ನಿಮಗೆ ಏರ್ಪೋರ್ಟಲ್ಲಿ ಸಿಗೋಣ. ಹಾಗೆ ಒಂದು ಮ್ಯಾಚ್ ಅಂತ. ಇದು ನನ್ನ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್. ನನಗೂ ಗೊತ್ತಿಲ್ಲ ಏನು ಅಂತ, ಸೋಲೋ ಹೋಗ್ತಾ ಇದ್ದೀನಿ. ನೋಡೋಣ. ನಿಮಗೂ ಈಗ ನನಗೂ ಗೊತ್ತಿಲ್ಲ, ನಾನು ಅರ್ಧ ಅಂತ. ಈಗ ನನ್ನ ವೀಡಿಯೋಸ್ ನೀವು ನೋಡ್ತಾ ಇದ್ದರೆ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಕೊಡ್ತೀನಿ. ಯಾವ ಥರ ಏನು ಹೆಂಗೆ ಮಾಡಬೇಕು, ಎಷ್ಟು ಬಜೆಟ್, ಹಿಂಗೆ ಈಚ್ ಆ್ಯಂಡ್ ಎವ್ರಿಥಿಂಗ್ ಹೆಂಗೆ ಪ್ಲ್ಯಾನ್ ಮಾಡಬೇಕು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ದುಬೈಲಿ ನಾವು ಹೋಗೋ ಪ್ಲೇಸಸ್ ಎಲ್ಲ ನಿಮಗೆ ಡೀಟೇಲ್ ಆಗಿ ನಾನು ನಿಮಗೆ ವಿಡಿಯೋ ಮೂಲಕ ತೋರಿಸ್ತೀನಿ. ಹಾಗೆ ನೀವು ನೋಡ್ಕೊಂಡು ಅಲ್ಲಿ ಎಂಜಾಯ್ ಮಾಡಿ. ಹಾಗೆ ನೆಕ್ಸ್ಟ್ ನೀವು ದುಬೈಗೆ ಬರುವಾಗ ನಿಮ್ಗೆ ಈಸಿ ಆಗುತ್ತೆ ಈ ವಿಡಿಯೋಸ್ ನೋಡುವಾಗ. ಹಿಂಗೆ ಮಾಡ್ಬೋದು ಹಿಂಗೆ ಅಂತ ಈಚ್ ಆ್ಯಂಡ್ ಎವ್ರಿ ಡೀಟೇಲ್ಸ್ ಕಂಪ್ಲೀಟಾಗಿ ನಿಮಗೆ ಕೊಡ್ತೀನಿ. ಹಂಗೆ ಇವಾಗ ಪ್ಯಾಕಿಂಗ್ ಎಲ್ಲ ಮುಗಿದು ರೆಡಿಯಾಗಿ ಏರ್ಪೋರ್ಟ್ ಹೊಡ್ತಾ ಇದ್ದೀನಿ. ಗೈಸ್ ಅಂತೂ ಇಂತೂ ಫುಲ್ ರೆಡಿಯಾಗಿದ್ದೀನಿ, ನೋಡ್ಬೋದು. ಸೊ ಇವಾಗ ಡೈರೆಕ್ಟ್ ಪಯಣ ಏರ್ಪೋರ್ಟ್ಗೆ. ಅಲ್ಲಿಂದ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಬನ್ನಿ. ನಮಸ್ತೆ. ಇವಾಗ ಏರ್ಪೋರ್ಟ್ ರೀಚ್ ಆಗಿದ್ದೀನಿ. ನಮ್ಮ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬೆಂಗಳೂರು ಟರ್ಮಿನಲ್ 2ಗೆ ಬಂದಿದ್ದೀನಿ. ಇವತ್ತೇ ಫಸ್ಟ್ ಟೈಮ್ ಬರ್ತಾ ಇರೋದು. ಸೊ ನೋಡೋಣ ಹೆಂಗಿದೆ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ನಂದು. ಈಗ ನೋಡ್ತಿದ್ದೀರಲ್ಲ, ಇದೇ ನಮ್ಮದು ಹೊಸ ಏರ್ಪೋರ್ಟ್. ಸೆಕ್ಯೂರಿಟಿ ಚೆಕ್ ಮುಗಿಸಿ ಒಳಗೆ ಬಂದಂಗೆ ಬೋರ್ಡಿಂಗ್ ಪಾಸ್ ತಗೊಂಡೆ. ಈಗ ನೀವು ತಗೋಬೇಕು. ಸೊ ನಾನು ತಗೊಂಡಿದ್ದೀನಿ ನೋಡಿ. ಸೊ ತಗೊಂಡು ಇವಾಗ ನೆಕ್ಸ್ಟ್ ಗೊತ್ತಲ್ಲ ಹಂಗೆ ನಾನು ಕರ್ಕೊಂಡು ಹೋಗ್ತೀನಿ. ನೀವು ನನ್ನ ಜೊತೆ ಬನ್ನಿ. ಬರುವಾಗಲೇ ಮನಿ ಎಕ್ಸ್ಚೇಂಜ್ ಮಾಡ್ಕೊಂಡು ಬಂದಿದ್ದೆ, ಅದಕ್ಕೆ ನನಗೆ ಬೇಕಾಗಿದ್ದಿಲ್ಲ. ಆದ್ರೂ ಅಲ್ಲಿ ಕೇಳಿ ನೋಡೋಣ ಏನಿದೆ ಚಾರ್ಜಸ್ ಅಂತೆಲ್ಲ ಹೋಗಿ ಕೇಳಿದಾಗ ಅವರು ಹೇಳಿದ್ರು ಲೈಕ್ ನಾನು ಔಟ್ಸೈಡ್ ತಗೊಂಡಿದ್ದಕ್ಕಿಂತ 1000 ರೂಪೀಸ್ ಎಕ್ಸ್ಟ್ರಾ ಹೇಳಿದ್ರು. ನಾಟ್ 1500 700 ರೂಪೀಸ್ ಎಕ್ಸ್ಟ್ರಾ ಹೇಳಿದ್ರು. ನನಗೆ ಔಟ್ಸೈಡ್ ಚಾರ್ಜ್ ಆಗಿದೆ ಅವರು ಎಷ್ಟು 70 ರೂಪೀಸ್ ಟು 90 ರೂಪೀಸ್ ಏನೋ ತಗೊಂಡ್ರು ಹೊರಗಡೆ. ಆದರೆ ನನಗೆ ಇಲ್ಲಿ ಏರ್ಪೋರ್ಟಲ್ಲಿ 600 ರೂಪೀಸ್ ಅಲ್ಲ 700 ರೂಪೀಸ್ ಎಕ್ಸ್ಟ್ರಾ ಹೇಳಿದ್ರು. ಎಣ್ಣೆ ಬೇಕಾ, ಯಾವ ಬ್ರ್ಯಾಂಡ್ ಬೇಕು? ಆಹಾ ಗೋಲ್ಡ್ ಮಿಲ್ಕ್ ಪ್ರಿಯರೇ ನೋಡಿ. ಆನೆ ಬಂತಂದಾನೆ, ಯಾವ ಊರಾನೆ? ಸಿದ್ದಾಪುರದಾನೆ. ನನಗಂತೂ ಸುಸ್ತಾಯ್ತು, ಸುತ್ತಾಡಿ ಎಷ್ಟು ನೋಡಿ ಹೆಂಗೆ ಮಾಡಿದ್ದಾರೆ ಅಂತ. ದೇವಗಣ, ಇಷ್ಟಂತ ಏರ್ಪೋರ್ಟಾ ಇಲ್ಲ 7 ಸ್ಟಾರ್ ಹೋಟ್ಲಾ? ನನಗೆ ಹೋಗ್ಬೇಕಾಗಿರೋ ಏರೋಪ್ಲೇನ್ ಬಂದಿದೆ. ನಂದೇ ಲಗೇಜ್ ಎಲ್ಲ ಆಗ್ತಾ ಇದ್ದಾರೆ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಾ? ನಂದೇ ಲಗೇಜ್. ಇವಾಗೆಲ್ಲ ಪ್ರೊಸೆಸ್ ಮುಗ್ದು ಇವಾಗ ಗಾಡಿ ಹತ್ಬೇಕಷ್ಟೆ. ಗಾಡಿ ಬಂದು ನಿಂತಿದೆ. ಗಾಡಿ ನೋಡ್ತೀರಾ? ಅದೇ ಗಾಡಿ. ಮತ್ತು ಇನ್ನೊಂದು ಅಂತೇಳಿದ್ರೆ ನಂದು ಯೂಟ್ಯೂಬ್ ಚಾನಲ್ ಇದೆ, ನಿಮ್ಗೆ ಗೊತ್ತಲ್ವಾ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ವಿಡಿಯೋ ನೋಡೋರಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವರೆಲ್ಲ ಮಾಡ್ಕೊಬಿಟ್ಟಿದ್ದಾರೆ. ಇಲ್ಲಿ ಒಂದು ಪಿಲ್ಲೋ ಕೊಟ್ಟಿದ್ದಾರೆ, ಒಂದು ಹೆಡ್ಫೋನ್ ಕೊಟ್ಟಿದ್ದಾರೆ, ಮತ್ತೊಂದು ಬ್ಲಾಂಕೆಟ್ ಕೊಟ್ಟಿದ್ದಾರೆ. ಎಮಿರೇಟ್ಸ್ ಫ್ಲೈಟ್ಸ್ ನನಗೂ ಕೂಡ ಇದು ಫಸ್ಟ್ ಟೈಮ್. ನನಗೂ ಗೊತ್ತಿತ್ತಿಲ್ಲ ಇಷ್ಟೊಂದು ದೊಡ್ಡದು ಇರುತ್ತಾ ಅಂತ. ಬಟ್ ಇದಕ್ಕಿಂತ ಮುಂಚೆ ನಾನು ಅಲ್ಲಿ ಲೋಕಲಲ್ಲೆಲ್ಲ ಓಡಾಡ್ತಾ ಇರುವಾಗ ಲೈಕ್ 2 ಸೀಟ್ ಇಲ್ಲ 3 ಸೀಟ್ ಇಲ್ಲ 3 2 ಸೀಟ್ಸ್ ಇರ್ತಾ ಇತ್ತು. ಬಟ್
ಅದಕ್ಕೆ ಇದಕ್ಕೂ ಕಂಪೇರ್ ಮಾಡಿ ತುಂಬ ದೊಡ್ಡ ಡಿಫ್ರೆನ್ಸ್ ಇದೆ. ಲೈಕ್ ತುಂಬ ಲಕ್ಸುರಿ ಆಗಿದೆ ಫ್ಲೈಟ್ಸ್, ನೀವೇ ನೋಡ್ಬೋದು ಯಾವ ಥರ ಇದೆ ಅಂತ. ನೋಡಿ ಮೆನು ಕಾರ್ಡ್ ಕನ್ನಡದಲ್ಲೆಲ್ಲ ಇದೆ, ಸೂಪರ್ ಅಲ್ವಾ? ನೋಡಿ ಏನೆಲ್ಲ ಕೊಟ್ಟಿದ್ದಾರೆ ಅಂತ. ಬಟ್ ನಾನು ಜಾಸ್ತಿ ಹೊರಗಡೆ ಫುಡ್ ಪ್ರಿಫರ್ ಮಾಡಲ್ಲ, ಅದರಲ್ಲೂ ಫ್ಲೈಟಲ್ಲೆಲ್ಲ ಚೆನ್ನಾಗಿರಲ್ಲ ಅನ್ಕೋತೀನಿ. ನೋಡೋಣ ಟೇಸ್ಟೇ. ಎಗ್ಗೊಂದು ಚೆನ್ನಾಗಿತ್ತು, ಬಾಕಿ ಯಾವುದು ಇಷ್ಟ ಆಗಿಲ್ಲ, ಹಂಗೆ ಬಿಟ್ಟೆ. ಮತ್ತು ಜ್ಯೂಸ್ ಕುಡಿದೆ, ನೀರು ಖಾಲಿ ಮಾಡಿದೆ. ಮತ್ತೆ ಎಲ್ಲರೂ ಕೇಳ್ತಾ ಇದ್ದಾರೆ ಯಾರೆಲ್ಲ ಟ್ರಿಪ್ ಹೋಗಿದ್ದೀರಾ, ಹಿಂಗೆ ಎಷ್ಟು ಜನ ಹೋಗಿದ್ದೀರಾ, ಹಂಗೆ. ಯಾರೂ ಇಲ್ಲ, ನಾನು ಒಬ್ಬನೇ ಸೋಲೋ ಟ್ರಿಪ್. ನಾನು ಆಲ್ವೇಸ್ ಹಂಗೆ ಹೋಗೋದು ಡೈಲಿ. ಅದಕ್ಕಿಂತ ಮುಂಚೆನೂ ತುಂಬ ಕಡೆ ಇಂಡಿಯಾದಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆನೂ ಸುತ್ತಾಡ್ತಾ ಇದ್ದೀನಿ. ಇದೇ ನನ್ನ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್, ಅದು ಕೂಡ ಒಬ್ಬನೇ ಹೋಗಿದ್ದೀನಿ. ನೋಡೋಣ ಏನಾಗುತ್ತೆ ಹೆಂಗೆ ಅಂತ. ಗೊತ್ತಿಲ್ಲ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ. ನೋಡೋಣ. ಏರ್ಪೋರ್ಟ್ ಟ್ಯಾಕ್ಸ್ ತಗೊಂಡಿಲ್ಲ, ನನಗೂ ಬೇರೆ ಕೆಲಸ ಏನಿಲ್ಲಲ್ಲ. ದುಬಾಯಿಸುತ್ತದೆ ಎಲ್ಲ ಕೆಲಸ, ಸೊ ಹಂಗೆ ನಡ್ಕೊಂಡು ಬಂದೆ. ಸ್ವಲ್ಪ ಹೆಂಗೆ ನೋಡೋಣ ಅಂತ. ಅಯ್ಯೋ ಟೆಸ್ಲಾ ಬಂದುಬಿಟ್ಟಿದೆ, ಟೆಸ್ಲಾ ಕಾರ. ಅಯ್ಯೋ ಟ್ಯಾಕ್ಸಿ ಟೆಸ್ಲಾ. ನಾನು ಯೂಟ್ಯೂಬಲ್ಲೆಲ್ಲ ನೋಡಿದ್ದೆ ಆ ಟೆಸ್ಲಾ, ಅದ್ರ ಬಗ್ಗೆ ಕಾರಲ್ಲಿ ಯಾರೆಲ್ಲ ಬ್ಲಾಗ್ ಮಾಡೋದು. ಇಲ್ಲಿ ನೋಡಿದ್ರೆ ಟ್ಯಾಕ್ಸಿ, ನೀವು ಊಬರ್ ಬುಕ್ ಮಾಡಿದ್ರೆ ಬಂದಿರೋ ಕಾರ್ ಟೆಸ್ಲಾ ಬಂದ್ಬಿಟ್ಟಿದೆ. ಹಂಗೆ ಕಾರ್ ಹತ್ತಿದ್ದೀನಿ. ಫಸ್ಟ್ ಕ್ಯಾಬ್ ಬುಕ್ ಮಾಡಿದ್ದು, ಪಿಕ್ ಮಾಡಕ್ಕೆ ಬಂದು ಟೆಸ್ಲಾ ಕಾರ್ ನೋಡಿದ್ರಲ್ಲ. ನೋಡಿ ಇಲ್ಲೆಲ್ಲ ಟೆಸ್ಲಾ ಕಾರ್ನ ಟ್ಯಾಕ್ಸಿಯಾಗಿ ಯೂಸ್ ಮಾಡ್ತಾ ಇದ್ದಾರೆ.